ಎಲ್ಲ ಧ್ಯಾನ ಮಾಸ್ಟರ್ಗಳಿಗೂ ನಮಸ್ಕಾರ. ಇವತ್ತಿನ 2025ನೇ ಸಾಲಿನ ಏಪ್ರಿಲ್ ಮಾಹೆಯ 2ನೇ ಬ್ಯಾಚ್ 21 ದಿನಗಳ ಆಧ್ಯಾತ್ಮಿಕ ಕಾರ್ಯಕ್ರಮದ 14ನೇ ದಿನದ ಬುಧವಾರದ ಧ್ಯಾನ ಅಭ್ಯಾಸ ಮತ್ತು ದಿನಕ್ಕೊಂದು ಮುದ್ರಾ ಕಾರ್ಯಾಗಾರಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಮೊದಲಿಗೆ ನಮ್ಮ ಪಿರಮಿಡ್ ಪಿತಾಮಹ ಪತ್ರಿಜಿ ಗುರುಗಳಿಗೂ ಹಾಗೂ ರಂಗನಾಥ್ ಗುರುಜಿಗಳಿಗೂ ಮತ್ತು ನಮ್ಮ ಹಿರಿಯ ಮಾಸ್ಟರ್ಗಳಿಗೂ ಮತ್ತು ತಮ್ಮೆಲ್ಲರಿಗೂ ವಂದಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಮೊದಲಿಗೆ ಒಂದು ನುಡಿಮುತ್ತು. ಅದ್ರ ಪ್ರಕಾರ ಇವತ್ತು ಮನುಷ್ಯ ಹುಟ್ಟಿದ ತಕ್ಷಣ ನಾವು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದನ್ನ ಬಗ್ಗೆ ಯೋಚನೆ ಮಾಡಲ್ಲ. ಸ್ವಲ್ಪ ದಿನ ಆದ ತಕ್ಷಣ ನಾನು ಒಳ್ಳೆ ಸಂಪಾದನೆ ಮಾಡ್ಬೇಕು ಅಂತ ಕೆಲವರು, ಆಧ್ಯಾತ್ಮಿಕದ ಕಡೆ ಹೋಗ್ಬೇಕು ಅಂತ ಕೆಲವರು ಎಲ್ಲ ಯೋಚನೆ ಮಾಡ್ತಾ ಇರ್ತಾರೆ. ಕೊನೆಗೆ ಆಧ್ಯಾತ್ಮಿಕ ಒಲವು ಬಂದಾಗ ಯಾರನ್ನ ಆಶ್ರಯಿಸ್ಬೇಕು, ಯಾರ ಹತ್ರ ಹೋಗ್ಬೇಕು ಅಂತ ನಮಗೆ ಸರಿಯಾಗಿ ಗೊತ್ತಾಗಲ್ಲ. ಅಂತ ಸಮಯದಲ್ಲಿ ಏನ್ ಮಾಡ್ತೀವಿ, ತಾಯಿ ಬಟ್ಟೆ ತೊಟ್ಟಿರುವಂತ ಸನ್ಯಾಸಿಗಳ ಹತ್ರ ಹೋಗಿ ನಮಸ್ಕಾರ ಮಾಡ್ತೀರಿ, ಅವರು ನಿಜವಾದ ಅಂತ. ಮತ್ತೆ ವಿಭೂತಿ ಇಟ್ಟ ಸ್ವಾಮಿಗಳ ಹತ್ರ ಹೋಗ್ತೀರಿ, ವೇದಾಂತ ವಿಚಾರಗಳನ್ನ ಪ್ರಚಾರ ಮಾಡುವಂತವ್ರ ಹತ್ರ ಹೋಗ್ತೀರಿ. ಆಮೇಲೆ ಮೌನವಾಗಿ ಕುಳಿತಿರುವಂತ ಇವ್ರು ಜ್ಞಾನ ಕೊಡ್ತಾರೆ ಅಂತ ಅವ್ರ ಹತ್ರ ಹೋಗಿ ನಾವು ಕಾಲಕ್ಕೆ ಬೀಳ್ತೀರಿ. ಇವೆಲ್ಲ ನಾವು ಮಾಡೋದು ನಮ್ಮ ತಪ್ಪುಗಳೇ. ಆದ್ರೆ ನಿಜವಾಗ್ಲೂ ಯಾರು ಧ್ಯಾನಿಗಳು ಅಂದ್ರೆ ಮನಸ್ಸನ್ನು ನಿರ್ಮಲವಾಗಿ ಇಟ್ಟುಕೊಂಡಿರುವುದು ನಿಜವಾದ ಸ್ವಾಮಿ, ಮಾತಿನಲ್ಲಿ ಪರಿಶುದ್ಧತೆ ಇಟ್ಟುಕೊಳ್ಳುವವರು ನಿಜವಾದ ಸ್ವಾಮಿ, ಇಂದ್ರಿಯಗಳನ್ನು ನಿಗ್ರಹಿಸಿಕೊಳ್ಳುವವರು ನಿಜವಾದ ಸ್ವಾಮಿ. ಇಂಥ ಸ್ವಾಮಿಗಳನ್ನ ಅನುಗ್ರಹಿಸಿದ್ರೆ ನಮಗೆ ಮುಂದೆ ಜ್ಞಾನಕ್ಕೆ ಒಳ್ಳೆ ದಾರಿ ಸಿಗುತ್ತೆ ಅಂತ ಒಂದು ನುಡಿ ಮಾತನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಮೊದಲಿಗೆ 40 ನಿಮಿಷ ಧ್ಯಾನ, ಆನಂತರ ಮುದ್ರಾ ಕಾರ್ಯಕ್ರಮ ಇರ್ತದೆ, ನಂತರ ಪ್ರಶ್ನೋತ್ತರ ಇರ್ತದೆ. ಎಲ್ಲರೂ ಧ್ಯಾನಕ್ಕೆ ಕುಳಿತುಕೊಳ್ಳಿ. ಕುಳಿತುಕೊಳ್ಳಕ್ ಮುಂಚೆ ತಾವು ನೆಲದ ಮೇಲೆ ಕುತ್ಕೊಳ್ಳಂಗಿದ್ರೆ ಒಂದು ಮ್ಯಾಟ್ ಅಂತ ಹಾಕೊಳ್ಳಿ. ಚೇರ್ ಮೇಲೆ ಕುತ್ಕೊಂಡ್ರೆ ಕಾಲುಗಳನ್ನ ಒಂದಕ್ಕೊಂದು ಈ ತರ ಇಟ್ಕೊಳ್ಳಿ. ಮತ್ತೆ ಒಂದು ಗ್ಲಾಸ್ನ ನೀರು ಕುಡೀರಿ. ಮತ್ತೆ ಕನ್ನಡಕ ಇದ್ರೆ ತೆಗೆದ್ಬಿಡಿ, ದಯವಿಟ್ಟು ಕನ್ನಡಕ ಬೇಡ. ಆಮೇಲೆ ಪಿರಮಿಡ್ ಪಿರಮಿಡ್ ನ ತಲೆ ಮೇಲೆ ಇಟ್ಕೊಳ್ಳಿ. ಪಿರಮಿಡ್ ನ ತಲೆ ಮೇಲೆ ಇಟ್ಕೊಳ್ಳಿ. ಅದಾದ್ಮೇಲೆ ನಾಗರತ್ನಮ್ಮ ಅವರ ಹತ್ರ ಮ್ಯೂಟ್ ಮಾಡ್ತಾರೆ. ಓಕೆ. ಈಗ ತಾವು ಎರಡೂ ಕೈಗಳನ್ನ ಜೋಡಿಸ್ಕೊಂಡು ಬೆನ್ನು ನೇರವಾಗಿ ಇಟ್ಕೊಳ್ಳಿ, ಬೆನ್ನು ತಲೆ ನೇರವಾಗಿ ಇಟ್ಕೊಳ್ಳಿ. ಯಾವಾಗ್ಲೂ ಧ್ಯಾನಕ್ಕೆ ನಾವು ಕುತ್ಕೋಬೇಕಾದ್ರೆ ಬೆನ್ನು ನೇರವಾಗಿರ್ಬೇಕು, ತಲೆನೂ ನೇರವಾಗಿರ್ಬೇಕು, ತುಂಬಾ ಹಿಂದಕ್ಕೆ ಹೋಗ್ಬಾರ್ದು. ಎಲ್ಲ ನಾವು ನೇರವಾಗಿದ್ರೆ ನಮ್ಗೆ ಮೂಲಾಧಾರ ಚಕ್ರದಿಂದ ಸಹಸ್ರಾರ ಚಕ್ರದವರೆಗೆ ನಮಗೆ ಶಕ್ತಿ ಪ್ರವಹಿಸಕ್ಕೆ ಅನುಕೂಲ ಆಗುತ್ತೆ. ಅದರಿಂದ ಆ ರೀತಿ ಕೂತ್ಕೊಳ್ಳಿ ಅಂತ ಹೇಳ್ತೀನಿ. ಯಾರು ಬೆಂಡಾಗೋದಾಗ್ಲಿ ಏನು ಮಾಡಬಾರ್ದು. ಎಲ್ಲ ನಾವು ಆನಾಪಾನಸತಿ ಧ್ಯಾನ ಅಂದ್ರೆ ಉಚ್ಛ್ವಾಸ ನಿಶ್ವಾಸ, ಆ ಉಸಿರನ್ನ ನಾವು ಗಮನ ಹರಿಸ್ತಾ ಅದ್ರ ಜೊತೆ ಇರೋದೇ ಆನಾಪಾನಸತಿ ಧ್ಯಾನ. ಇಂದು ನಮಗೆ ನೀಡಿರುವಂತ ಈ ಒಂದು ಧ್ಯಾನ ಮಾರ್ಗವನ್ನು ಅನುಸರಿಸುತ್ತಾ ಎಲ್ಲರೂ ಧ್ಯಾನಸ್ಥರಾಗೋಣ. ಯಾವುದೇ ರೀತಿಯಾದ ಆಲೋಚನೆಗಳು ಬಂದರೆ ಅದನ್ನ ಅಲ್ಲಿಗೆ ಕತ್ತರಿಸಿ ಮುಂದೆ ಬರೀ ಉಸಿರಿನ ಜೊತೆ ನಮ್ಮ ಪಯಣ ಅಂತರ್ಪಯಣ. ಇದುವರೆಗೂ ಬಾಹ್ಯ ಪಯಣ ಇತ್ತು, ಈಗ ಅದನ್ನ ನಿಲ್ಲಿಸಿ ಅಂತರ್ಪ್ರಯಾಣ ಮಾಡೋಣ. ಇದರಿಂದ ನಮಗೆ ಒಳ್ಳೆ ಧ್ಯಾನ ಲಭ್ಯವಾಗುತ್ತದೆ. ಮೇಡಮ್ ಅವರ ಮ್ಯೂಸಿಕ್ ಹಾಕಿ. ಆನ್ ಮಾಡ್ತಾ ಇದ್ದೀನಿ. ಈಗ ಸಂಗೀತವನ್ನು ಆಲಿಸುತ್ತಾ ನಮ್ಮ ಧ್ಯಾನವನ್ನು ಪ್ರಾರಂಭಿಸೋಣ. ಯಾರಿಗಾದ್ರೂ ಯೋಚನೆಗಳು ಬಂದ್ರೆ ದಯವಿಟ್ಟು ಅದನ್ನ ಆದಷ್ಟು ದೂರ ಮಾಡಿ ಅಲ್ಲಿಗೆ ನಿಲ್ಲಿಸ್ಕೊಳ್ಳಿ. ಬಲವಂತವಾಗಿ ನಿಲ್ಲಿಸೋದು ಬೇಡ.
ಎಚ್ಚರಿಕೆಗೊಳ್ಳಿ. ತಮ್ಮ ಎರಡೂ ಕೈಗಳನ್ನ ಕಣ್ಣಿನ ಮೇಲೆ ಇಟ್ಟು 5 ಸೆಕೆಂಡ್ಗಳ ಕಾಲ ಶಾಖ ಕೊಡಿ. 1 2 3 4 5. ನಿಧಾನವಾಗಿ ಕಣ್ಣನ್ನ ಮುಚ್ತಾ ನಿಮ್ಮ ಅಂಗೈನ ನೀವು ನಿಧಾನವಾಗಿ ಗಮನಿಸಿ. ಎಲ್ಲರೂ ಈ 40 ನಿಮಿಷ ಧ್ಯಾನವನ್ನು ಸಂಪನ್ನಗೊಳಿಸಿದ ಎಲ್ಲಾ ಮಾಸ್ಟರ್ಸ್ಗೂ ಧನ್ಯವಾದಗಳು. ಹಾಗೂ ನಮಗೆ ಒಳ್ಳೆ ಸಂಗೀತ ನೀಡಿದ ಅವತಾರ್ ಫೌಂಡೇಶನ್ ಸಿಬ್ಬಂದಿಯವರಿಗೂ ಧನ್ಯವಾದಗಳು. ಈಗ ನಾವು ದಿನಕ್ಕೊಂದು ಮುದ್ರಾ ಕಾರ್ಯಕ್ರಮನ ನೋಡೋಣ. ಈಗ ನಾನು ಹಿಂದೆ ನಿಮಗೆ ಶಂಖ ಮುದ್ರಾನ, ಅದಕ್ಕೆ ಮುಂಚೆ ಲಿಂಗ ಮುದ್ರಾನ ತಮಗೆ ತಿಳಿಸಿದ್ದೆ. ಆ ಲಿಂಗ ಮುದ್ರ ಯಾವ ರೀತಿ ಮಾಡ್ಬೇಕು ಅಂತ. ಹೀಗೆ ಯಾರಾದ್ರೂ 1 ಗ್ಲಾಸ್ ನೀರು ಕುಡಿಯಂಗಿದ್ರೆ ಕುಡೀರಿ, ನೀರು ಕುಡೀರಿ. ಮತ್ತೆ ಈಗ ಎಲ್ಲರೂ ಕನ್ನಡಕ್ಕೆ ಹಾಕೊಳ್ಳಿ. ಈಗ ನಾವು ಶಂಖ ಮುದ್ರ ಆಯ್ತು, ಮತ್ತೆ ಲಿಂಗ ಮುದ್ರಾನ ಮಾಡಿ. ಲಿಂಗ ಮುದ್ರ ಮಾಡ್ಬೇಕಾದ್ರೆ ಅದಕ್ಕೆ ಮುಂಚೆ ಇನ್ನೊಂದಿದೆ ಸಹಜ ಶಂಖ ಮುದ್ರಾ ಅಂತ. ಈ ಸಹಜ ಶಂಖ ಮುದ್ರಾ ಅಂದ್ರೆ ಅದು ನಾವು ಮಾಡ್ಬೇಕಾದ್ರೆ ಎರಡೂ ಹಸ್ತಗಳನ್ನ ಈ ರೀತಿ ಜೋಡಿಸ್ಕೋಬೇಕು, ಒಂದಕ್ಕೊಂದು ಎರಡೂ ಹಸ್ತಗಳನ್ನ. ಮತ್ತೆ ಹೆಬ್ಬೆರಳುಗಳನ್ನ ನೇರವಾಗಿ ಮೇಲಕ್ಕೆ ನಿಲ್ಸ್ಕೋಬೇಕು. ಇದನ್ನ ಸಹಜ ಶಂಖ ಮುದ್ರಾ ಅಂತ. ಕಾಣಿಸ್ತದಲ್ವಾ ಸರ್? ಕಾಣಿಸ್ತಾ ಇಲ್ಲ ನೋಡಿ ಸರ್. ಈಗ ಈಗ ಕಾಣಿಸ್ತಿದೆ ಸರ್. ಸಹಜ ಶಂಖ ಮುದ್ರಾ ಅಂತ ಕರೀತಾರೆ. ಎರಡೂ ಕೈಗಳನ್ನ ಹಿಂಗ್ ಜೋಡಿಸ್ಕೋಬೇಕು, ಆಮೇಲೆ ಎರಡು ಹೆಬ್ಬೆಟ್ಟುಗಳನ್ನ ಹಿಂಗ್ ಮೇಲಕ್ಕೆ ನಿಲ್ಸ್ಕೋಬೇಕು. ಇದು ಸಹಜ ಶಂಖ ಮುದ್ರಾ. ನೆನ್ನೆ ಹೇಳಿದ್ದು ಬರೀ ಶಂಖ ಮುದ್ರಾ. ಶಂಖ ಮುದ್ರಾ ಅಂದ್ರೆ ಈ ರೀತಿ ನಾಟ್ಯದಲ್ಲಿ ಬರ್ತದೆ, ಆದ್ರೆ ಒಂದು ಬೆರಳನ್ನ ನಾವು ಈ ರೀತಿ ಇಟ್ಕೊಂಡು ಮೇಲಕ್ಕೆ ಎತ್ತಿದ್ರೆ ಇದು ಶಂಖ ಮುದ್ರಾ ಅಂತ ತೋರಿಸ್ತೇವೆ. ಹಾಗೆ ಈಗ ನಾವು ಅದೇ ಶಂಖ ಮುದ್ರಲ್ಲಿ ಇನ್ನೊಂದು ವಿನ್ಯಾಸ ಸಹಜ ಶಂಖ ಮುದ್ರಾ ಅಂತ. ಎರಡೂ ಕೈಗಳ ಹೆಬ್ಬೆರಳುಗಳನ್ನ ಮೇಲಕ್ಕೆ ನಿಲ್ಸ್ಕೋಬೇಕು. ಒಂದ್ಸರಿ ಗಮನಿಸಿ ಸರ್ ಇದನ್ನ. ಇದರಲ್ಲಿ ನಿಮ್ಗೆ ಮೊದಲದಲ್ಲಿ ಅನುಮಾನ ಇದ್ರೆ ಕೇಳಿ. ನೆಕ್ಸ್ಟ್ ಇದನ್ನ ನಾವು ಶಂಖ ಮುದ್ರನ ಅಥವಾ ಇದು ಲಿಂಗ ಮುದ್ರನ ಸರ್? ಇದು ಎರಡು ಇಟ್ಕೊಂಡ್ರೆ ಮೇಡಮ್ ಇದು ಸಹಜ ಶಂಖ ಮುದ್ರಾ. ಸಹಜ ಶಂಖ ಮುದ್ರಾ ಒಂದಿಟ್ರೆ ಲಿಂಗ ಮುದ್ರ ನೆನ್ನೆ ಹೇಳಿದ್ರಿ. ಲಿಂಗ ಮುದ್ರಾ ಹೇಳಿದ್ದೆ. ಎರಡು ಇಟ್ಕೊಂಡ್ರೆ ಲಿಂಗ ಮುದ್ರಾ ಒಂದೇ ಬೆರಳನ್ನ ನಿಲ್ಸ್ಕೊಂತೀವಿ. ಇದು ಸಹಜ ಶಂಖ ಮುದ್ರಾ. ಈಗ ಈ ಸಹಜ ಶಂಖ ಮುದ್ರಾ ಅನ್ನೋದಕ್ಕಿಂತ ಮೊದಲು ಇನ್ನೊಂದು ಮುದ್ರಾನ ಹೇಳ್ತೀನಿ, ಬರೀ ಶಂಖ ಮುದ್ರಾ. ಯಾಕಂದ್ರೆ ಇಂಟ್ರೊಡ್ಯೂಸೇಷನ್ ಕೊಡ್ತಾ ಇದ್ದೀನಿ. ಇನ್ನೊಂದು ಶಂಖ ಮುದ್ರ, ಬರೀ ಶಂಖ ಮುದ್ರಾ ಅಂತ ಬರ್ತದೆ. ಇದನ್ನ ಯಾವ ರೀತಿ ಮಾಡ್ಬೇಕಂದ್ರೆ ನಮ್ಮ ಹೆಬ್ಬೆರಳನ್ನ ಅಂಗೈಯಲ್ಲಿ ಇಟ್ಕೋಬೇಕು. ಅಂಗೈಯಲ್ಲಿ ಇಟ್ಕೊಂಡು ದಯವಿಟ್ಟು ಸ್ವಲ್ಪ ಗಮನಿಸಿ. ಅಂಗೈಯಲ್ಲಿ ಇಟ್ಕೊಂಡು ಈ 4 ಬೆರಳುಗಳನ್ನ ಈ ತರ ಮುಚ್ಕೋಬೇಕು. ಮುಚ್ಕೊಂಡು ಈ 4 ಬೆರಳನ್ನ ಈ ರೀತಿ ಮುಚ್ಕೊಂಡು ಬಲಗೈ ಹೆಬ್ಬೆರಳಿಗೆ ಎಡಗೈ ತೋರ್ ಬೆರಳನ್ನ ಟಚ್ ಮಾಡ್ಕೊಂಡು, ಇದು ಯಾವ ರೀತಿ ಇರ್ತದೆ? ನಮ್ಗೆ ಶಂಖ ಆಕೃತಿ ಇರ್ತದೆ. ಶಂಖ ಆಕೃತಿ ಬಂತಲ್ಲ. ಈಗ ನಾವು ಈ ಬಲಗೈ ಅಂಗೈಯಲ್ಲಿ ಎಡಗೈ ಹೆಬ್ಬೆಟ್ಟನ್ನ ಇಟ್ಕೊಂಡಾಗ ಈ 4 ಬೆರಳನ್ನ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡ್ತೀವಿ. ಇದನ್ನ ಈ ರೀತಿ ತಿರ್ಸ್ಕೊಂಡು ಬೆರಳುಗಳ ಮೇಲೆ ಮುಚ್ಕೊಂತೀವಿ. ಈ ಹೆಬ್ಬೆರಳು ಮತ್ತೆ ತೋರ್ ಬೆರಳು ಈ ತರ ಟಚ್ ಮಾಡ್ತೀವಿ. ಈಗ ನಮ್ಗೆ ಇದು ಶಂಖಾಕೃತಿ ಬಂತು. ಇದು ಶಂಖ ಮುದ್ರಾ. ಅಂದ್ರೆ ಒಂದರಲ್ಲಿ 2 ರೀತಿಯಾದ ಮುದ್ರೆ ಇದೆ. ಒಂದು ಸಹಜ ಶಂಖ, ಇನ್ನೊಂದು ಶಂಖ ಮುದ್ರಾ. ಇವತ್ತು ನಾವು ಶಂಖ ಮುದ್ರಾನ ಮಾಡೋಣ. ಇದ್ರಲ್ಲಿ ಏನೋ ಡೌಟ್ ಇದೆಯಾ ಸರ್? ಇಟ್ಕೊಳೋದಲ್ಲೇ ಏನಿಲ್ಲ ಸರ್. ಈಗ ಶಂಖ ಮುದ್ರಾ ಎಡಗೈ ಹೆಬ್ಬೆಟ್ಟು ಎತ್ತಿ ಯಾವಾಗಲೂ ಬಲಗೈಯಲ್ಲಿ ಇಟ್ಕೋಬೇಕಲ್ವ ಸರ್? ಸರ್ 2 ಕೈಯಲ್ಲೂ ಮಾಡ್ಬೇಕು ಸರ್ ಇದನ್ನ. ಎರಡು ಕೈಯಲ್ಲೂ ಮಾಡ್ಬೋದು, ಬಲಗೈಯಲ್ಲೂ ಮಾಡ್ಬೋದು. ಎಡಗೈಯಲ್ಲಿ ಮಾಡಿದ್ರೆ ಅದಕ್ಕೆ ವಾಮ ಶಂಖ ಮುದ್ರಾ ಅಂತ ಕರಿತೀವಿ. ಬಲಗೈಯಲ್ಲಿ ಮಾಡಿದ್ರೆ ದಕ್ಷಿಣ ಶಂಖ ಮುದ್ರಾ ಅಂತ ಕರಿತೀವಿ. ಯಾವುದೇ ಮುದ್ರಾ ಮಾಡಬೇಕಾದ್ರೂ ಮುದ್ರಾ ಚಿಕಿತ್ಸೆಯಲ್ಲಿ 2 ಕೈಗಳನ್ನ ನಾವು ಪ್ರಯೋಗಿಸಬೇಕು.
ಒಂದೇ ಕೈಯಲ್ಲಿ ಮಾಡೋಂಗಿಲ್ಲ. ನಾನು ನಿನ್ನೆ ಕೂಡ ಇದೇ ಮಾತು ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ಬಲಗೈಯಲ್ಲಿ ಮಾಡ್ಬೇಕಾದ್ರೆ ಎಡಗೈ ಹೆಬ್ಬೆಟ್ಟು ಇಟ್ಕೋಬೇಕು. ಎಡಗೈಯಲ್ಲಿ ಮಾಡುವಾಗ ಬಲಗೈ ಹೆಬ್ಬೆಟ್ಟನ್ನ ಇಟ್ಕೊಂಡು ಈ ರೀತಿ ಟ್ವಿಸ್ಟ್ ಮಾಡ್ಕೊಂಡು ಈ ತೋರ್ ಬೆರಳನ್ನ ಟಚ್ ಮಾಡ್ಕೋಬೇಕು. ಆಗ್ಬೋದಾ? ಓಕೆ ಓಕೆ ಸರ್. ಥ್ಯಾಂಕ್ ಯು. ಏನಾರ ಡೌಟ್ ಇದ್ರೆ ಕೇಳಿ. ಈ ಎರಡೂ ಕೈಗಳನ್ನ ಈ ರೀತಿ ಮಡ್ಚ್ಕೊಂಡು ಮಾಡ್ಬೇಕಾಗತ್ತೆ. ಇನ್ನೊಂದ್ಸರಿ ಹೇಳ್ತೀನಿ, ಎರಡೂ ಕೈಗಳಲ್ಲಿ ಮಾಡ್ಬೇಕು. ಬಲಗೈಯಲ್ಲಿ ಆಚರಣೆ ಮಾಡಿದ್ರೆ ಇದಕ್ಕೆ ದಕ್ಷಿಣ ಮುದ್ರಾ, ಶಂಖ ಮುದ್ರಾ ಅಂತ ಕರೀತಾರೆ. ಎಡಗೈಯಲ್ಲಿ ಆಚರಿಸಿದ್ರೆ ಇದಕ್ಕೆ ವಾಮ ಶಂಖ ಮುದ್ರಾ ಅಂತ ಕರಿತೀವಿ. ಇದನ್ನ ನಾವು ಯಾವ ಸಮಯದಲ್ಲಿ ಬೇಕಾದ್ರೂ ಮಾಡ್ಬೋದು ಸರ್. ಇದು ತುಂಬಾ ಒಳ್ಳೆಯದು. ಮತ್ತೆ ಈ ಒಂದು ಮುದ್ರೆನ ನಾವು ಧ್ಯಾನ ಮಾಡುವಾಗ, ಪೂಜೆ ಮಾಡುವಾಗ ಕೂಡ ಉಪಯೋಗಿಸ್ತಾರೆ. ಕೆಲವರು ಕೈ ನಮಸ್ಕಾರ ಮಾಡೋ ಬದಲು ಶಂಖ ಮುದ್ರ ಇಟ್ಕೊಂಡಿರ್ತಾರೆ. ಅದನ್ನ ಪೂಜೆಯಲ್ಲಿ ಸಹ ಇಟ್ಕೊಳ್ಳುವಂತ ಒಂದು ಸಾಧ್ಯತೆಗಳು ಹೆಚ್ಚಾಗಿದೆ. ಈ ಮುದ್ರೆನ ನಾವು ಕನಿಷ್ಠ ಪಕ್ಷ 20 ರಿಂದ 25 ನಿಮಿಷ ಮಾಡ್ಬೇಕಾಗುತ್ತೆ. ಕನಿಷ್ಠ 20 ರಿಂದ 25 ನಿಮಿಷ ಮಾಡ್ಬೇಕಾಗುತ್ತೆ. ಇದರಿಂದ ನಮ್ಗೆ ಈ ಹೃದಯ ಒತ್ತಡ ಸಂಬಂಧಿ, ಮೂತ್ರಪಿಂಡಗಳು, ಥೈರಾಯ್ಡ್, ಪ್ಯಾರಾಥೈರಾಯ್ಡ್ ಸಂಬಂಧಿ ಇವೆಲ್ಲ ತೊಂದರೆಗಳು ನಿವಾರಣೆ ಆಗುತ್ತೆ ಈ ಶಂಖ ಮುದ್ರದಿಂದ. ಯಾಕಂದ್ರೆ 72,000 ನಾಡಿಗಳು ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದಾಗ ಅದೆಲ್ಲ ಆಕ್ಟಿವೇಟ್ಗೆ ಅವಕಾಶ ಇದೆ ಸರ್. ಮತ್ತೆ ಈ ಶಂಖ ಮುದ್ರ ಮಾಡೋದ್ರಿಂದ ನಮ್ಮ ಧ್ವನಿ ಪೆಟ್ಟಿಗೆ ಭಾರಿ ಇಂಪ್ರೂವ್ ಆಗುತ್ತೆ. ಈ ಧ್ವನಿ ಪೆಟ್ಟಿಗೆ ಭಾರಿ ಇಂಪ್ರೂವ್ ಯಾವ ರೀತಿ ಆಗುತ್ತೆ ಅಂದ್ರೆ, ಈ ಶಂಖ ಮುದ್ರ ನೇರವಾಗಿ ಥೈರಾಯ್ಡ್ ಗ್ರಂಥಿಗಳಿಗೆ ಸಂಬಂಧಪಟ್ಟಿರೋದ್ರಿಂದ, ಪ್ಯಾರಾಥೈರಾಯ್ಡ್ ಗ್ರಂಥಿಗಳಿಗೆ ಸಂಬಂಧಪಟ್ಟಿರೋದ್ರಿಂದ ಈ ನರಗಳು, ಸ್ನಾಯು ಸೆಳೆತಗಳೇನ ಇದ್ರೆ ಅದು ನಿವಾರಣೆ ಆಗುತ್ತೆ. ಕೀರಲು ಧ್ವನಿ ಇದ್ರೂ ನಿವಾರಣೆ ಆಗುತ್ತೆ. ಇದನ್ನ ಜಾಸ್ತಿ ಸಂಗೀತ ಅಭ್ಯಾಸ ಮಾಡೋರು ತುಂಬಾ ಮಾಡ್ತಾರೆ. ಟೀಚರ್ಸು, ವಾಗ್ಮಿಗಳು ಮತ್ತೆ ಭಾಷಣಕಾರರು ಇವರೆಲ್ಲ ತುಂಬಾ ಇದನ್ನ ಉಪಯೋಗಿಸ್ತಾರೆ. ಕನಿಷ್ಠ ಪಕ್ಷ ದಿನಕ್ಕೆ 10 ನಿಮಿಷ ಆದ್ರೂ ಮಾಡ್ತಾರೆ. ಈ ಸಂಗೀತಗಾರರು ದಿನಕ್ಕೆ 10 ನಿಮಿಷ ಆದ್ರೂ ಈ ಮುದ್ರೆನ ಮಾಡ್ತಾರೆ. ಇದರಿಂದ ಅವರಿಗೆ ಸ್ವರ ಸಂಪೂರ್ಣವಾಗಿ, ಸ್ಪಷ್ಟವಾಗಿ, ಮಧುರವಾಗಿ ಬರುತ್ತೆ. ಈ 72,000 ನಾಡಿಗಳು, ಸ್ನಾಯುಗಳು ಇದಕ್ಕೆ ಪ್ರಭಾವಕ್ಕೆ ಒಳಗಾಗ್ತದೆ. ಅದರಿಂದ ಇದರ ಶಕ್ತಿ ನಮ್ಗೆ ಉಪಯುಕ್ತ, ತುಂಬಾ ಉಪಯುಕ್ತ. ಇದನ್ನ ಗಮನಿಸ್ಕೊಳ್ಳಿ. ಮತ್ತೆ ಇದರಲ್ಲಿ ಇನ್ನೊಂದೇನಂದ್ರೆ, ನಮಗೆ ದೇಹದಲ್ಲಿರುವ ಜೀರ್ಣಾಂಗ ಕ್ರಿಯೆಗಳಿಗೆ ಇದು ಹೆಚ್ಚು ಶಕ್ತಿ ನೀಡುತ್ತೆ. ಜೀರ್ಣ ಶಕ್ತಿ ಹೆಚ್ಚಾಗ್ತದೆ. ಹೊಟ್ಟೆ ಹಸಿವಾಗುತ್ತೆ. ಆ ಒಂದು ಕ್ರಿಯೆಯನ್ನು ಕೂಡ, ಜಠರಕ್ಕೆ ಸಂಬಂಧಪಟ್ಟಂತ ಕ್ರಿಯೆ ಕೂಡ ಇದರಲ್ಲಿ ನಮ್ಗೆ ಉಂಟಾಗುತ್ತೆ. ಅದರಿಂದ ಹೊಟ್ಟೆ ಹಸಿವು ಆಗುತ್ತೆ, ಊಟ ಚೆನ್ನಾಗಿ ಮಾಡ್ಬೋದು. ಮತ್ತೆ ಇನ್ನೊಂದೇನಂದ್ರೆ, ಹೊಟ್ಟೆಗೆ ಸಂಬಂಧಪಟ್ಟ ಮತ್ತೆ ಈ ಕರುಳಿಗೆ ಸಂಬಂಧಪಟ್ಟ ಕಾಯಿಲೆಗಳು ಆದಷ್ಟು ನಿವಾರಣೆ ಆಗುತ್ತೆ. ಎಲ್ಲಾ ಮುದ್ರೆಗಳಲ್ಲಿ ಈ ರೀತಿ ನಾವು ಫೋಲ್ಡ್ ಮಾಡ್ಕೊಂಡಿರೋದ್ರಿಂದ ಈ ಎಲ್ಲಾನು ಆಕ್ಟಿವೇಟ್ ಆಗುತ್ತೆ. ಇದಕ್ಕೆ ಬರುವಂತ ಕಾಯಿಲೆಗಳು ಅವಾಯ್ಡ್ ಆಗುತ್ತೆ. ಮತ್ತೆ ಬಾಯಲ್ಲಿ ಬರುವಂತ ಹುಣ್ಣು, ಬಾಯಲ್ಲಿ ಕೆಲವು ಸಮಯ ಹುಣ್ಣ ಬರ್ತದೆ, ಅದು ಕೂಡ ಇದರಿಂದ ನಮ್ಗೆ ಕಮ್ಮಿ ಆಗುತ್ತೆ. ಮತ್ತೆ ಮೂತ್ರಪಿಂಡಗಳು ಆಕ್ಟಿವೇಟ್ ಆಗುತ್ತೆ, ಒಳ್ಳೆ ಕೆಲಸ ಮಾಡುತ್ತೆ. ಆ ಮೂತ್ರಪಿಂಡಗಳ ಜೀರ್ಣಾಂಗ ಸಂಬಂಧಪಟ್ಟಂತ ಕ್ರಿಯೆ ಆಗಿರೋದ್ರಿಂದ ಅದರಿಂದ ಕೂಡ ನಮ್ಗೆ ಒಳ್ಳೆ ಉತ್ತಮ ಫಲಿತಾಂಶ ಸಿಗುತ್ತೆ. ಈ ಮುದ್ರೆ ತುಂಬಾ ಉಪಯುಕ್ತವಾದದ್ದು. ಇದನ್ನ ಮಾಡಿದ ತಕ್ಷಣ ಮತ್ತೆ ನಾನು ಮೊದ್ಲು ಹೇಳ್ದಂಗೆ ಪ್ರಾಣ ಮುದ್ರೆ ಒಂದು ಮಾಡ್ಲೇಬೇಕಾಗುತ್ತೆ. ಮೊದಲು ಈ ಮುದ್ರೆ ಯಾವುದೇ ಮುದ್ರೆ ಪ್ರಾರಂಭ ಮಾಡಕ್ಕಿಂತ ಮುಂಚೆ ಒಂದು ಸರಿ ಧ್ಯಾನ ಮುದ್ರೆ ಮಾಡಿ, ಆಮೇಲೆ ಆ ಸಂಬಂಧಪಟ್ಟ ಮುದ್ರೆಯನ್ನ ಮುಗಿಸಾದ್ಮೇಲೆ ಮತ್ತೆ ಪ್ರಾಣ ಮುದ್ರೆ ಮಾಡಿ ದಯವಿಟ್ಟು ಇದನ್ನ ನೆನ್ಪಿಟ್ಕೊಳ್ಳಿ. ಇದನ್ನ ಮಾಡಿದ್ರೆ ತುಂಬಾ ಒಳ್ಳೇದು. ಇವತ್ತು ಒಂದು ಮುದ್ರೆ ಸಾಕು. ಇನ್ನೊಂದು ಮುದ್ರೆ ಇಂಟ್ರಡಕ್ಷನ್ ಕೊಟ್ಟಿದ್ದೀನಿ. ಸಹಜ ಶಂಖ ಮುದ್ರೆ ನಾಳೆ ಮಾಡ್ತೀನಿ. 2 ರೀತಿಯಾದ ಮುದ್ರೆಗಳು ಶಂಖ ಮುದ್ರೆಯಲ್ಲಿ ಇರೋದು. ಇನ್ನೇನ ಡೌಟ್ ಇದೆಯಾ ಮೇಡಮ್ ಇದ್ರಲ್ಲಿ? ಸರ್ ಇದ್ರಲ್ಲಿ ಈಗ ಇಟ್ಕೊಳ್ಳೋದು ಯಾವ ತರ ಅಂತ ಸರ್? ಈಗ ಬೇರೆ ಮುದ್ರೆಗಳೆಲ್ಲ ಈ ತೊಡೆ ಮೇಲೆ ಇಟ್ಕೋಬೇಕು, ಮೇಲ್ಮುಖ ಇದ್ ಮಾಡ್ಕೊಂಡು. ಅವಲೇನೆ ಹೇಳಿದೆ, ಧ್ಯಾನ ಮಾಡುವಾಗ, ಪೂಜೆ ಮಾಡುವಾಗ ನಾವು ನಮಸ್ಕಾರ ಮಾಡ್ಕೊಂತೀವಿ. ಆವಾಗ ನಾವು ಪೂಜೆ ಮಾಡುವಾಗ ಈ ಮುದ್ರೆ ಇಟ್ಕೊಂತಾರೆ ಅಂತ ಹೇಳಿದೆ, ನೆನಪಿದ್ಯಾ ಸರ್? ಈಗ ಹೌದು ಸರ್, ಸರಿ, ಇದು ಇಟ್ಕೊಂಡ್ರೆ ಅದು ಒಳ್ಳೇದು. ಯಾಕಂದ್ರೆ ಕೆಲವರು ಗಮನಿಸಿ, ದೊಡ್ಡ ಒಬ್ಬ ವಿದ್ವಾಂಸರು ಆಗ್ಲಿ, ಯಾರನ್ನಾಗ್ಲಿ, ಸಂಗೀತಗಾರರಾಗ್ಲಿ ಕೈ ಇಟ್ಕೊಂಡಿರ್ತಾರೆ.
ಪೂಜೆ ಮಾಡುವಾಗ ಅವ್ರು ಸುಮ್ನೆ ನಮ್ ಕೈಯಾಗೆ ನಮಸ್ಕಾರ ಸ್ಥಿತಿಯಲ್ಲಿ ಯಾರು ಇರಲ್ಲ, ಕೈ ಈ ತರ ಇಟ್ಕೊಂಡಿರ್ತಾರೆ. ನಾವೇನ್ ಅನ್ಕೊಂತೇವೆ ಮಾಮೂಲಿಯಾಗಿ ಇಟ್ಕೊಂಡಿದ್ವಿ, ಆದ್ರೆ ಅವರು ಶಂಖ ಮುದ್ರಾನ ಇಟ್ಕೊಂಡು ನಿಂತ್ಕೊಂಡಿರ್ತಾರೆ ಸರ್. ಏನಿಲ್ಲ, Okay. ಸಿಂಪಲ್ ಆಗಿರ್ತದೆ. ಈ ರೀತಿ ಇಟ್ಕೊಂಡು ಹೆಬ್ಬೆರಳನ್ನ ಈ ತೋರ್ ಬೆರಳಿಗೆ ಟಚ್ ಮಾಡ್ಕೊಂಡು ಈ 3 ಬೆರಳನ್ನ ಇದ್ರ ಬೆಂಡ್ ಮಾಡ್ಕೊಂಡಿರ್ತಾರೆ. ಹಿಂಗಿರ್ತದೆ ಕೈ ಅವ್ರದ್ದು, ನಮಗ್ ಗೊತ್ತಾಗಲ್ಲ. Okay. ಗಮನಿಸ್ಕೊಡಿ ಒಂದ್ಸಾರಿ, ಇದು ನಾನು ಕೆಲವು ಕಡೆ ನೋಡಿದೀನಿ. ಇದು ಸರಿ. ಧ್ಯಾನದಲ್ಲಿ ಪೂಜಾ ಸಮಯದಲ್ಲಿ ಇಟ್ಕೊಂಡಿರ್ತಾರೆ. ಇದು ದಕ್ಷಿಣ ಶಂಖ ಮುದ್ರಾ 25 ನಿಮಿಷ ಮತ್ತೆ ವಾಮ ಶಂಖ ಮುದ್ರಾ 25 ನಿಮಿಷ ಸರ್. 20 ನಿಮಿಷದಿಂದ 25 ನಿಮಿಷದ ಒಳಗಡೆ ಮಾಡ್ಕೋಬಹುದು. ಅದೇ ಯಾವ್ದಾದ್ರು ಒಂದು ಮುದ್ರೆಗೆ ಯಾವ್ದಾದ್ರು ಒಂದು ಮಾಡಿದ್ರೆ ಸಾಕಲ್ಲ. ಒಂದು ಮುದ್ರೆ, 2 ಮುದ್ರೆ ಮಾಡ್ಬೋದು, ಇಲ್ಲ 1 ಮುದ್ರೆ ಮಾಡ್ಬೋದು. 2 ಮಾಡಿದ್ರೇನೆ ಉತ್ತಮ. 2 ಕಡೆ ನಮ್ಗೆ ಆಕ್ಟಿವೇಟ್ ಆಗ್ಬೇಕಲ್ಲ. 2 ಮೂತ್ರಪಿಂಡಗಳಿದೆ, ಜಠರ ಇದಿದೆ, ಎಲ್ಲದಕ್ಕೂ ಆಕ್ಟಿವೇಟ್ ಆಗುತ್ತೆ. 72,000 ನಾಡಿಗಳು ಈ ಮುದ್ರಕ್ಕೆ ಸಂಬಂಧಪಟ್ಟಿರ್ತವೆ, ಎಲ್ಲ ಆಕ್ಟಿವೇಟ್ ಆಗುತ್ತೆ. ಅದಕ್ಕೆ ನಾವು 2 ಕೈಗಳಿಂದ ಮಾಡಿದ್ರೆ ಒಳ್ಳೇದು. ಕನಿಷ್ಠ ಪಕ್ಷ ಬೆಳಗ್ಗೆ ಸಾಯಂಕಾಲ, ನೀವು ಇದಕ್ಕಂತೂ ಸಮಯ ಇಲ್ಲ, ಯಾರು ಬೇಕಾದ್ರೂ ಮಾಡ್ಬೋದು. ನೆನ್ನೆ ನಾನು ಹೇಳಿದೆ, ಅಲರ್ಜಿ ಇರೋದನ್ನ ಕೆಲವ್ರು ಮಾಡ್ಬೇಡಿ, ಆಸ್ಮಾ ಇರೋರನ್ನ ಮಾಡ್ಬೇಡಿ ಅಂತ ನೆನ್ನೆ ಮುದ್ರೆ ಹೇಳಿದೆ. ಆದ್ರೆ ಇವತ್ತು ಈ ಮುದ್ರೆಗೆ ಯಾವುದೇ ರೀತಿಯಾದ ಡಿಸ್ಟಿಂಕ್ಷನ್ ಇಲ್ಲ, ಯಾರು ಬೇಕಾದ್ರೂ ಮಾಡ್ಬೋದು, ಇದ್ರಲ್ಲಿ ಏನು ತೊಂದರೆ ಆಗೋದಿಲ್ಲ. ಇನ್ನೊಂದೇನಂದ್ರೆ ಥೈರಾಯ್ಡ್ಗೆ ಸಂಬಂಧಪಟ್ಟಂಗೆ ಇರೋದ್ರಿಂದ ಥೈರಾಯ್ಡ್ ಜನನ ಸಂಬಂಧಿ ಕಾಯಿಲೆಗಳಿರೋರು ದಯವಿಟ್ಟು ಈ ಮುದ್ರೆನ ಆದಷ್ಟು 1-3 ಬಾರಿ ಮಾಡಿದ್ರೆ ಒಳ್ಳೇದು. ಥೈರಾಯ್ಡ್ ನಿಧಾನವಾಗಿ ಕಮ್ಮಿ ಆಗ್ತಾ ಬರ್ತದೆ. ಏನೋ ಡೌಟ್ಸ್ ಇದೆಯಾ ಸರ್ ಇದ್ರಲ್ಲಿ ಈ ಮುದ್ರೆ ಬಗ್ಗೆ? ಏನಿಲ್ಲ ಇಲ್ಲ ಸರ್. ಸರ್, ಕ್ಲಿಯರ್ ಸರ್. ಸರ್ ಮತ್ತೆ ಈಗ ಧ್ಯಾನ ಸಂಪನ್ನವಾಗಾಯ್ತು. ಈ ಧ್ಯಾನದಿಂದ ತಮ್ಮ ಅನುಭವ ಹಂಚಿಕೆ ಯಾರಾದ್ರೂ ಹಂಚ್ಕೊಳ್ಳಿ, ಯಾವ ರೀತಿ ಅನಿಸ್ತಾ ಇದೆ ನಿಮ್ಗೆ. ಯಾಕಂದ್ರೆ ನಿಮ್ಮ ಅನುಭವ ಒಳ್ಳೆ ರೀತಿಯಾಗಿ ಎಲ್ಲಾರು ತಿಳ್ಕೊಂಡ್ರೆ ಇನ್ನ ಕೆಲವರು ಇದ್ರ ಬಗ್ಗೆ ಭಾಗಿಯಾಗಬೇಕು ಅನ್ನೋ ಮನೋಭಾವ ಬರ್ತದೆ. ಯಾವ ರೀತಿ ಆಗ್ತಾ ಇದೆ ಅಂತ ನಾವು ತಿಳ್ಕೊಂತೀರಿ. ಅದಕ್ಕೋಸ್ಕರ ನಿಮ್ಮ ಅನುಭವ, ಧ್ಯಾನ ಮಾಡ್ತಾ ಇರೋದ್ರಿಂದ ಯಾವ ರೀತಿ ಧ್ಯಾನ ಮಾಡ್ತಾ ಇದ್ದೀರಾ, ಧ್ಯಾನದ ಬಗ್ಗೆ ನಿಮ್ಮ ಅನುಭವ ಏನು? ಆಲೋಚನೆಗಳು ಬರೋದು ಇನ್ನೂ ನಿಂತಿಲ್ಲ ಸರ್, ಅದು ಬರ್ತಾನೆ ಇದೆ. ನಾನು ಕಂಟ್ರೋಲ್ ಪ್ರಯತ್ನ ಪಡ್ತಾ ಇದ್ದೀವಿ, ಬಟ್ ಅದು ಬರ್ತಾನೆ ಇದೆ, ಇನ್ನೂ ಕಮ್ಮಿ ಆಗಿದೆ ಅಷ್ಟೇ ಸರ್. ಬಲವಂತವಾಗಿ ಆಲೋಚನೆಗಳನ್ನ ಕಂಟ್ರೋಲ್ ಮಾಡಬಾರ್ದು, ನಿಧಾನವಾಗಿ ಕಂಟ್ರೋಲ್ ಆಗ್ತಾ ಬರ್ಬೇಕು. ಯಾಕಂದ್ರೆ ಬಲವಂತವಾಗಿ ನಾವು ಯಾವುದೇ ಇದನ್ನ ಮಾಡಕ್ ಹೋಗ್ಬಾರ್ದು ಅಂತ ನನ್ನ ಒಂದು ಅನಿಸಿಕೆ. ಆದ್ರೆ ಆಲೋಚನೆಗಳು ಆದಷ್ಟು ಏನ್ ಮಾಡ್ಬೇಕಂದ್ರೆ ನಮ್ಮ ಧ್ಯಾನನ ಶ್ವಾಸದ ಬಗ್ಗೆ ಇಟ್ಟಾಗ ಆ ಆಲೋಚನೆಗಳು ನಿಧಾನವಾಗಿ ಆಚೆ ಹೋಗುತ್ತೆ. ಬಿಟ್ಟು ಮತ್ತೆ ಶ್ವಾಸದ ಬರ್ತೀವಿ, ಬಂದು ಮತ್ತೆ ಇನ್ನು ಅದೇ ತರ ಅಲ್ಲಿಗೆ ಹೋಗುತ್ತೆ, ಮತ್ತೆ ಬರ್ತೀವಿ, ಇದೇ ತರ ಆಗ್ತಾ ಇದೆ ಸರ್. ಹೌದು ಸರ್, ಇನ್ನ ಸ್ವಲ್ಪ ಪ್ರಾಕ್ಟೀಸ್ ಆಗ್ಬೇಕು, ನಿಧಾನವಾಗಿ ಪ್ರಾಕ್ಟೀಸ್ ಆಗಿ. ಬೆಳಗ್ಗೆ ಕ್ಲಾಸ್ಗೂ ಅಟೆಂಡ್ ಮಾಡಿ. ಬೆಳಗ್ಗೆ ಕ್ಲಾಸಲ್ಲಿ ಅಟೆಂಡ್ ಮಾಡಿದಾಗ ನಾವು ಅವಾಗ ಯೋಗ ಮಾಡ್ಬಿಟ್ಟು, ಯೋಗ ಮಾಡಿದ ತಕ್ಷಣ ಆಮೇಲೆ ಧ್ಯಾನಕ್ಕೆ ಬರ್ತೀವಿ. ಅದರಿಂದ ನಮ್ಗೆ ಸ್ವಲ್ಪ ಬೇಗ ಆ ಧ್ಯಾನಕ್ಕೆ ಅಡ್ಜಸ್ಟ್ ಆಗೋದಕ್ಕೆ ಅನುಕೂಲ ಆಗುತ್ತೆ. ಟೈಮ್ ಇದ್ರೆ ಬೆಳಗ್ಗೆನೂ ಒಂದ್ ಸ್ವಲ್ಪ ಅಟೆಂಡ್ ಮಾಡಿ. ಬೆಳಗ್ಗೆ ಇರ್ತೀರಾ ಸರ್ ತಾವು? ಇಲ್ಲ ಸರ್, ಬೆಳಗ್ಗೆ ಇರಲ್ಲ, ಬೆಳಗ್ಗೆ ಸ್ವಲ್ಪ ಕೆಲಸ ಇರುತ್ತೆ. ಮೇಡಮ್ ಅವರೇ, ಕಮಲಾ ಮೇಡಮ್ ಅವರೇ, ನಾನು ಇರ್ತೀನಿ ಸರ್ ಬೆಳಿಗ್ಗೆ. ಬೆಳಗ್ಗೆ ಇರ್ತೀರಾ? ಬೆಳಿಗ್ಗೆನೂ ಇದ್ದೇನೆ. ಅದೇ ಚೆನ್ನಾಗಿತ್ತು ನಿಮ್ದು ಇದು ಎಲ್ಲ ನೋಡಿದೆ, ಧ್ಯಾನನೂ ಮಾಡಿದೆ, ಎಕ್ಸರ್ಸೈಸ್ ಮಾಡಿದೆ. ಈಗಲೂ ಅಷ್ಟೇ ಸರ್, ತುಂಬಾ ಚೆನ್ನಾಗಿದೆ. ನಾನಿದು ಫಸ್ಟ್ 1ನೇ ತಾರೀಕಿಂದಾನೇ ಸೇರ್ಕೊಂಡಿರೋದು, ಏಪ್ರಿಲ್ ಇದರಲ್ಲಿನೇ. ತುಂಬಾ ಒಂಥರ ಚೆನ್ನಾಗಿದೆ. ಸ್ವಲ್ಪ ಕಷ್ಟ ಆಗತ್ತೆ ಒಂದೊಂದ್ಸಲ ನನಗೆ, ಸ್ವಲ್ಪ ಕೂತ್ಕೊಳ್ಳೋದು ಮಾಡೋದು ಸ್ವಲ್ಪ ಕಷ್ಟ ಆಗತ್ತೆ, ಆದ್ರೂ ಮಾಡ್ತಾ ಇದ್ದೀನಿ. ಒಂದೊಂದ್ಸಲ ತುಂಬಾ ಸೊಂಟ ನೋವು ಬರೋದು, ಕಾಲು ಇದ್ ಮಾಡೋದು, ಜೋಮ್ ಹಿಡಿಯೋದು ಹೀಗಾಗತ್ತೆ. ಮೇಡಮ್ ನಿಧಾನವಾಗಿ ಜೋಮ್ ಕೂಡ ಹಿಡಿಯೋದೆಲ್ಲ ಹೋಗುತ್ತೆ, ಅದೇ ನಿಧಾನವಾಗಿ ಹೋಗುತ್ತೆ. ಆದ್ರೆ ಯೋಚನೆ ಮಾಡ್ಬೇಡಿ. ಯಶೋಧ ಮೇಡಮ್ ಅವ್ರಿಗೆ ಕೊಡಿ, ತೋರಿಸ್ಕೊಡಿ ಯಶೋಧ ಮೇಡಮ್ ಅವರಿಗೆ. ಮೇಡಮ್ ಅವರೇ, ಯಶೋಧ ಮೇಡಮ್ ಅವ್ರಿಗೆ ಕೊಡಿ. ಮಾತಾಡಿ ಮೇಡಮ್. ನಮಸ್ತೆ. ನಮಸ್ತೆ. ಇದ್ರಲ್ಲ ಈ ಕಾಲುರಿ ಮತ್ತೆ ಕಾಲು ಎಳ್ತಾ ಬರುತ್ತಲ್ಲ, ಅದಕ್ಕೆ ಯಾವ ಮುದ್ರೆ ಮಾಡ್ಬೇಕು ಸರ್? ಮೇಡಮ್ ಒಂದೊಂದೇ ನಾನು ತಿಳಿಸ್ತಾ ಬರ್ತೀನಿ. ಎಲ್ಲಾ ಕ್ಲಾಸ್ ಅಟೆಂಡ್ ಮಾಡ್ತೀರಲ್ಲ ತಾವು? ಮಾಡ್ತಿದೀನಿ ಸರ್. ಒಂದೊಂದು ಮುದ್ರೆನೆ, ಯಾಕಂದ್ರೆ ಎಲ್ಲಾ ಒಂದೇ ಸರಿ ತಿಳ್ಕೊಂಡ್ರೆ ನಮ್ಗೆ ಕನ್ಫ್ಯೂಸ್ ಆಗ್ತದೆ. ಮೊನ್ನೆ ಹೇಳಿದೆ ಜಲತತ್ವ ಮುದ್ರೆ ಅಂತ. ಈ ಜಲತತ್ವ ಮುದ್ರೆಗೆ ಸಂಬಂಧಪಟ್ಟಂಗ್ ಮಾಡಿದ್ರೆ, ಅಂದ್ರೆ ಕಿರುಬೆರಳು, ಈ ಜಲತತ್ವ ಮುದ್ರೆ ಮಾಡಿದ್ರೆ ಆ ಉರಿ ಕಮ್ಮಿ ಆಗುತ್ತೆ. ನಾವು ಒಂದೊಂದೇ ಮುದ್ರೆ ಅಭ್ಯಾಸ ಮಾಡ್ತಾ ಬರೋಣ. ಎಲ್ಲಾ ಮುದ್ರೆ ಮುಗಿದ್ಮೇಲೆ ಆಮೇಲೆ ನಿಮ್ಗೆ ಏನನ್ನ ಇಂತ ಯಾವ್ದು ಡೌಟ್ ಇದ್ರೆ ಹೇಳ್ತೀನಿ. ಜಲತತ್ವ ಬಿಟ್ಕೊಳ್ಳಿ. ಶುಗರ್ ಇದೆ, ಮೊನ್ನೆ ರಾತ್ರಿಯಿಂದ ಕಾಲೆಲ್ಲ ಎಳ್ತಿದೀಯಂತೆ. ಅವರು ರಾತ್ರಿ ಪಂಚೆ ಎಲ್ಲ ಕಟ್ಕೊಂಡ್ ಮಲ್ಕೊಂಡ್ಬಿಟ್ಟಿದ್ದಾರೆ ಪಾಪ ಅವರು.
ಮೇಡಮ್ ಜಲತತ್ವ ಮುದ್ರೆ ಮಾಡಿದ್ರೆ ಒಳ್ಳೇದದು. ಹಾ. ಆ ಜಲತತ್ವ ಮುದ್ರೆ ಬಂದ್ಬಿಟ್ಟು ನಮ್ಗೆ ಕಿರುಬೆರಳು ತೋರಿಸ್ತದೆ. ಅದು ಕಿರುಬೆರಳು ಅದನ್ನ ಮೇಡಮ್ ಕಲಸ ಈ ತರ ಇದು ಈ ಕಿರುಬೆರಳು ಇದೆಯಲ್ಲ, ಹೆಬ್ಬೆರಳು ಒಂದಕ್ಕೊಂದು ಟಚ್ ಮಾಡೋದಷ್ಟೇ. ಇದು ಮಡ್ಚಬಾರ್ದು, ಒಂದಕ್ಕೊಂದು ಟಚ್ ಮಾಡ್ಕೋಬೇಕು. ಇಟ್ಕೊಂಡ್ರೆ ಇಲ್ಲಿ ದೇಹದಲ್ಲಿ ಜಲಸತ್ವ ಸಂಬಂಧಿ ಅಂದ್ರೆ ಉರಿ ಆಗೋದು ಎಲ್ಲಾನು ಸ್ವಲ್ಪ ಕಮ್ಮಿ ಆಗುತ್ತೆ. ಮತ್ತೆ ಮೂತ್ರಪಿಂಡಗಳ ಅದೇ ಸ್ವಲ್ಪ ಪ್ರಾಬ್ಲಮ್ ಏನಾದ್ರೆ ಅದನ್ನು ಕ್ಲಿಯರ್ ಆಗುತ್ತೆ. ಇದರಿಂದ ಸ್ವಲ್ಪ ಎರಡು ಕೈ ಮೇಲಕ್ಕೆ ಈ ತರ ಇಟ್ಕೋಬೇಕು. ಇದು ಮಾಡಿದ ತಕ್ಷಣ ನಾವು ಮತ್ತೆ ಪ್ರಾಣ ಮುದ್ರೆ, ಒಂದು ಧ್ಯಾನ, ಮತ್ತೆ ಜಲತತ್ವ, ಆಮೇಲೆ ಪ್ರಾಣ ಮುದ್ರೆ. ಒಂದು ಮುದ್ರೆ ಮಾಡ್ಬೇಕಾದ್ರೆ ಇವೆರಡು ನಮ್ಗೆ ಆ ಕಡೆ ಈ ಕಡೆ ಸಪೋರ್ಟಿಂಗ್ ಇದ್ದಂಗೆ. ಸರಿ ಮೇಡಮ್, ಥ್ಯಾಂಕ್ ಯು ಸರ್. ನಮಸ್ತೆ ಮೇಡಮ್. ಇನ್ಯಾರಾದ್ರೂ ಸರ್ ಮಾತಾಡಿ. ಸಾವಿತ್ರಿ ಮೇಡಮ್, ನಾಗರತ್ನ ಮೇಡಮ್ ಅವರೇ ಮಾತಾಡಿ. ನಮಸ್ತೆ ಸರ್. ನಮಸ್ತೆ, ಧನ್ಯವಾದ. ಧನ್ಯವಾದ. ಇದ್ರ ಬಗ್ಗೆ ತುಂಬಾ ವಿಷಯವಾಗಿ ತಿಳಿಸ್ಕೊಟ್ಟಿದ್ದೀರಾ. ಜೊತೆಗೆ ನಾನ್ ಮಾಡ್ತಿದ್ ತಪ್ಪ ಅಂತ ಏನೋ ಗೊತ್ತಾಗ್ತಾ ಇಲ್ಲ. ನಾನೊಂದ್ಸರಿ ಮಾಡಿ ತೋರಿಸ್ತೀನಿ. ಅಂದ್ರೆ ಸರ್ ಈ ಬೆರಳುಗಳನ್ನ ನೋಡಿ ಸರ್, ಈ ತರ ಇದು ನಮ್ಗೆ ಈ ಬೆರಳನ್ನ ನೀವು ಹೇಳಿದ್ದು ಜೋರ್ ಬೆರಳು ಮಾಡಿ ಅಂತ ಮರ್ಸಿ ಕಾಣಿಸ್ತಾ ಇದೆಯಾ ಸರ್? ಕಾಣಿಸ್ತಾ ಇದೆ, ತೋರಿಸಿ. ಈ ತರ ಎಡಗೈ ತಗೊಂಡು ಬಲಗೈ ಬೆರಳು ಅದ್ರಲ್ಲಿ ಇಟ್ಟು ಹಿಂಗ್ ಫೋಲ್ಡ್ ಮುಚ್ಚಿ, ಆಮೇಲೆ ಈ ತರ ನಮ್ದು ತೋರ್ ಬೆರಳು ಪಕ್ಕದ ಮಧ್ಯ ಬೆರಳು ಇರ್ತಾರೆ, ಮಧ್ಯದ ಬೆರಳು ಈ ಹೆಬ್ಬೆರಳು ಬರ್ಬೇಕು ಅಂತ ಹೇಳಿದ್ರು ನಮ್ಗೆ ಶಂಖ ಮುದ್ರೆಗೆ. ಶಂಖ ಮುದ್ರಾ ಅಂದ್ರೆ ಈಗ ಮಧ್ಯದ ಬೆರಳಿಗೆ ಈ ಕಡೆ ಬಂದ್ರೆ ಈ ಬೆರಳಿಗೆ ಏನ್ ಸಪೋರ್ಟ್ ಇದೆ? ಮಧ್ಯ ತೋರ್ ಬೆರಳಿಗೆ ಏನ್ ಸಪೋರ್ಟ್ ಬರ್ತದೆ? ಬರಲ್ವಲ್ಲ. ಅಲ್ಲಿಗೆ ಇದು ಶಂಖ ಮುದ್ರಾ ಬರಲ್ಲ. ತೋರ್ ಬೆರಳು ಈ ತರ ತೋರಿಸಿ. ಈಗ ಇದು ಮಧ್ಯಕ್ಕೆ ಇಟ್ಕೊಂಡ್ರೆ 4 ಬೆರಳು ಪ್ರೆಸ್ ಮಾಡ್ಕೊಂಡ್ವಿ. ಹಿಂಗ್ ತಿರ್ಗಿಸ್ಕೊಂಡಾಗ ಈ ತೋರ್ ಬೆರಳು ಈ ಹೆಬ್ಬೆರಳಿಗೆ ಟಚ್ ಆಗುತ್ತೆ. ಹೆಬ್ಬೆರಳು ಟಚ್ ಆಗುತ್ತೆ. ಇದು ಶಂಖಾಕೃತಿ. ಶಂಖ ಇದ್ದಂಗಿರ್ತದೆ. ಶಂಖ, ಹೌದು, ಶಂಖಾಕೃತಿ. ಯಾವತ್ತೂ ಅಷ್ಟೇ ಹೆಬ್ಬೆರಳು ಹಿಂಗ್ ಮಧ್ಯಕ್ಕೆ ಇಟ್ಕೊಂತೀವಿ. ಈ 4 ಬೆರಳನ್ನ ಹಿಂಗ್ ಮಡ್ಚ್ಕೊಂತೀವಿ. 4 ಬೆರಳು ಮಡ್ಚ್ಕೊಂಡಾಗ ಈ ಬೆರಳುಗಳು ಇದ್ರ ಮೇಲ್ಗಡೆ 3 ಬೆರಳು ಹಿಂಗ್ ಬರ್ತದೆ, ಅದ್ರ ಪಕ್ಕದಲ್ಲಿ ತೋರ್ ಬೆರಳು ಹಿಂಗ್ ಬರ್ತದೆ. ಈ ತರ ಈ ಹೆಬ್ಬೆರಳು ಮತ್ತೆ ತೋರ್ ಬೆರಳು ಟಚ್ ಆಗುತ್ತೆ ನೋಡಿ. ಶಂಖ ಇದ್ದಂಗಿದೆ. ಈಗ ಇಲ್ಲೆಲ್ಲ ಒಳಗಡೆ ಶಂಖ ತರ ಕಾಣಿಸುತ್ತೆ, ಬಟ್ ಈ ಬೆರಳು ನಾವು ಫೋನ್ ಮಾಡ್ಕೊಬಿಡ್ತಾ ಇದ್ದೆ, ಅದು ತಪ್ಪು. ಈ ಬೆರಳಿಗೆ ಈ ತರ ಫೋಲ್ಡ್ ಮಾಡ್ಕೊಂಡ್ರೆ ಅದು ಶಂಖ ಮುದ್ರ ಆಗಲ್ಲ. ಈ ತರ ಬರ್ತದೆ. ಆಯ್ತಾ? ಯಾಕಂದ್ರೆ ಇದು ಒಂದೇ ಮುದ್ರ ಅಲ್ಲ, ಇದ್ರಲ್ಲಿ ಇನ್ನೊಂದು ಮುದ್ರ ಇದೆ. ಅವೆಲ್ಲ ಹೇಳಿದೆ ನಾನು, ಸಹಜ ಶಂಖ ಮುದ್ರಾ ಅಂತ. ಅದು ಬಂದಾಗ ಎಲ್ಲಾ ಬೆರಳುಗಳು ಈ ತರ ಸೇರಿಸ್ಕೊಂಡು ನಾಳೆ ಹೇಳ್ತೀನಿ ಇದನ್ನ. ಈ ರೀತಿ ಬರ್ತದೆ, ಹೌದಾ? ಅದಕ್ಕೆ ಇದು ಈ ರೀತಿ ಬಂದಾಗ ಹಿಂಗ್ ಇಟ್ಕೋಬೇಕು. ಇದು ಶಂಖ ಮುದ್ರಾ. ಆಯ್ತಾ ಮೇಡಮ್? ಇದರಲ್ಲಿ ಎಲ್ಲಾ ನಾವು ಕೂಡಿಸಿ ಇಟ್ಕೊಂಡಿರೋದ್ರಿಂದ 72,000 ನಾಡಿಗಳು ಇದರಲ್ಲಿ ಇನ್ಕ್ಲೂಡ್ ಆಗುತ್ತೆ, ಆಕ್ಟಿವೇಟ್ ಆಗುತ್ತೆ. ಆಕ್ಟಿವೇಟ್ ಆದಾಗ ತುಂಬಾ ಒಳ್ಳೇದು. ಎಲ್ಲಾನ ದೇವಸ್ಥಾನದಲ್ಲಿ ಕೆಲವ್ರನ್ನ ನೋಡಿ ಹಿಂಗ್ ಇಟ್ಕೊಂಡ್ ನಿಂತ್ಕೊಂಡಿರ್ತಾರೆ. ನಾವೇನೋ ಕೈಗಳಿಗೆ ಇಟ್ಕೊಂಡಿದ್ದಾರೆ ಅನ್ಕೊಂತೀವಿ, ಅದು ನಿಜವಾಗ್ಲೂ ಅಲ್ಲ. ಅವ್ರು ಶಂಖ ಮುದ್ರೆ ಇಟ್ಕೊಂಡು ನಿಂತ್ಕೊಂಡಿರ್ತಾರೆ. ಆಯ್ತಾ? ತೋರ್ ಬೆರಳ ಈ ಮಧ್ಯದ ಬೆರಳ ಸ್ವಲ್ಪ ಕನ್ಫ್ಯೂಸ್ ಇತ್ತು, ಸ್ವಲ್ಪ ಕ್ಲಿಯರ್ ಆಯ್ತು ಸರ್. ಮತ್ತೆ ಕ್ಲಿಯರ್ ಆಯ್ತಲ್ಲ? ಏನಿಲ್ಲ, ತೋರ್ ಬೆರಳು ಈ ಹೆಬ್ಬೆರಳು ಒಂದಕ್ಕೊಂದು ಈ ತರ ಟಚ್ ಆಗ್ಬೇಕು. ಅವಾಗ ಈ 3 ಬೆರಳು ಈ ತರ ಇರ್ತದೆ ಹಿಂಗೆ. ಈ ಟಚ್ ಆದಾಗ ಅದಕ್ಕೆ ಯಾವ್ದು ನಮ್ಗೆ ಬೇರೆ ಆಚೆ ಕಡೆ ಕಾಣಿಸಲ್ಲ, ಬೆರಳುಗಳು ಆಚೆ ಕಡೆ ಹೋಗಲ್ಲ. ನೀವೇ ಈ ಮಧ್ಯದ ಬೆರಳು ಹಾಕಿದ್ರೆ ಈ ಬೆರಳಿಗೆ ಸಪೋರ್ಟ್ ಈ ಕಡೆ ಬಂದ್ಬಿಡ್ತದೆ, ಬಡಬಾರ್ದಲ್ವಾ? ಹೀಗೆ ಈ 3 ಬೆರಳು ಇಲ್ಲಿ ಸಪೋರ್ಟ್ ಇರ್ತದೆ, ಈ ಹೆಬ್ಬೆರಳು ತೋರ್ ಬೆರಳು ಈ ರೀತಿ ಸಪೋರ್ಟ್ ಇರ್ತದೆ. ಈ 3 ಬೆರಳು 4 ಬೆರಳು ಹಿಂಗ್ ಮುಚ್ಕೊಂಡು ಈ ತರ. ಅರ್ಥ ಆಯ್ತಾ ಮೇಡಮ್? ಕಾಲು ಎಳ್ತಕ್ಕೆ ಮುದ್ರೆ, ಅದು ಕಾಲು ಎಳ್ತಾ ಬಂದಾಗ ಮುದ್ರೆ ಹಾಕೊಂಡು ಕೂತ್ಕೊಳ್ಳೋಕೆಲ್ಲ ಆಗಲ್ವೇನೋ ಅಂತ ಅನಿಸ್ತು. ಜೊತೆಗೆ ಒಂದ್ ಮನೆ ಮದ್ದು ಬೇಕಾದ್ರೆ ಹೇಳೋಣ ಅಂತ ಅನ್ಕೊಂಡಿದೀನಿ ಸರ್. ಹೇಳಿ ಮೇಡಮ್, ಹೇಳಿ. ಮದ್ದು ಅಂತ ಅಂದ್ರೆ ಅವ್ರು ಕಾಲು ಎಳ್ತಾನ ಅಥವಾ ಅಂಗಾಲು ಉರಿನ ಅಂತ ಗೊತ್ತಾಗ್ಲಿಲ್ಲ ಸರ್ ಅವ್ರು ಹೇಳಿದ್ದು. ಅವ್ರಿಗೆ ಅಂಗಾಲು ಉರಿ ಆಗುತ್ತೆ, ಮತ್ತೆ ಸೆಳೆತಾನು ಸ್ವಲ್ಪ ಕಾಲ್ ಸೆಳೆತಾನು ಆಗ್ತಾ ಇದೆ. ಅಲ್ಲ, ಅಂಗಾಲು ಉರಿ ಆದ್ರೆ ಅಂಗಾಲು ಉರಿಗೆ ಮಣ್ಣು ಅಂತ ಸಿಗುತ್ತಲ್ಲ ಸರ್, ಅಂತ ಸಿಗುತ್ತೆ. ಅವ್ರಿಗೆ ಡಯಾಬಿಟಿಸ್ ಇದೆ, ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅದೇ ಅದಕ್ಕೆ
ಬಟ್ ಇವಾಗ ಹೇಳೋದಕ್ಕೆ ಆಗಲ್ಲ, ಹೇಳಿ ಹೇಳಿ. ನಂದಿಕೆ ಅಂಗಡಿನಲ್ಲಿ ಕೆಮ್ಮಣ್ಣು ಉಂಡೆ ಸಿಗುತ್ತೆ ಸರ್. ಆ ಉಂಡೆ ತಂದ್ಬಿಟ್ಟು ಒಂದು ಬಟ್ಲಲ್ಲಿ ಒಂದ್ ಸ್ವಲ್ಪನೇ ಪುಡಿ ಮಾಡಿ ಅದನ್ನ ನೆನ್ಸಿಟ್ಕೊಂಡು ಅದನ್ನ ಅಂಗಾಲ್ಗೆ ಸವರ್ಕೊಂಡ್ಬಿಟ್ರೆ ತಂಪಿರುತ್ತೆ ಸರ್. ಅದು ಉರಿ ಕಡಿಮೆ ಆಗುತ್ತೆ. ಯಶೋಧ ಮೇಡಮ್ ಅವರೇ ಕೇಳಿಸ್ತಾ? ಕೆಮ್ಮಣ್ಣು ತಗೊಂಬಂದು ಅದನ್ನ ಚೆನ್ನಾಗಿ ನೀರಲ್ಲಿ ಕಲಸಿ ಆ ಕಾಲಿಗೆ ಸವರ್ಕೊಂಡ್ರೆ ಆ ಉರಿ ಕಮ್ಮಿ ಆಗುತ್ತೆ. ಅದು ನಮ್ ತಾಯಿ ಮಾಡ್ಕೊತಾ ಇದ್ರು, ಆ ತರ ಮಾಡ್ಕೊಂಡು ಇದ್ ಮಾಡ್ಕೊಂತಾ ಇದ್ರು. ಅದು ಒಂದ್ ರೀತಿ ಒಳ್ಳೇದೇ, ತಂಪಾಗತ್ತೆ ಕಾಲು. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಕೆಮ್ಮಣ್ಣು ಅದು ಸುಲಭವಾದದ್ದು. ನಾವು ಪೂಜೆಗೆಲ್ಲ ಇಟ್ಕೊಂಡಿರ್ತೀವಿ. ಅದು ಕೆಮ್ಮಣ್ಣನ್ನ ಸವರ್ಕೊಂಡು ಒಂದು ದಿಮ್ ಮೇಲೆ ಕಾಲ್ ಈ ತರ ಇಟ್ಕೊಂಡ್ಬಿಟ್ಟು ಮೇಲಕ್ಕೆ ಹಂಗ ಈ ತರ ಹಂಗಾತ ಆ ಕಾಲ್ಗೆ ಸವರ್ಕೊಂಡು ಒಂದ್ ಅರ್ಧ ಗಂಟೆ ಮಲ್ಕೊಂಡ್ರೆ ಅಥವಾ ಕೂತ್ಕೊಂಡ್ರೆ ಕಡಿಮೆ ಆಗುತ್ತೆ. ಒಂದು ಅಂತಂದ್ರೆ ಅದೇ ನಾನು ಮನೆ ಮದ್ದು ಮಾಡ್ಕೊಂಡು ಇಟ್ಕೊಂಡಿದ್ದೆ, ಈಗ ಖಾಲಿ ಆಗಿದೆ, ತೋರಿಸ್ತಿದ್ದೆ. ಅದು ತೋರಿಸಿ ಅದನ್ನ ಇನ್ನೊಂದ್ಸರಿ ತೋರಿಸಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬಂದಾಗ ತೋರಿಸ್ಕೊಡಿ ಅದನ್ನ. ಆಯ್ತು ಸರ್, ಥ್ಯಾಂಕ್ಸ್ ಸರ್. ಎಲ್ಲಾ ಪ್ರಶ್ನೋತ್ತರ ಕಾರ್ಯಕ್ರಮ ಮುಗಿದಿದೆ ಅನ್ಕೊಂತೇನೆ. ಎಲ್ಲರಿಗೂ ಅರ್ಥ ಆಗಿದೆ. ಇವತ್ತಿನ ಕಾರ್ಯಕ್ರಮವನ್ನ ಸಂಪನ್ನಗೊಳಿಸಿದ್ದಕ್ಕಾಗಿ ನಮ್ಮ ಎಲ್ಲಾ ಮಾಸ್ಟರ್ಸ್ಗೂ ಧನ್ಯವಾದಗಳು, ಹಾಗೂ ಮಹಾವತಾರ್ ಫೌಂಡೇಶನ್ ಸಿಬ್ಬಂದಿಯವರಿಗೂ ಒಳ್ಳೆ ಸಂಗೀತ ನೀಡಿದ್ದಕ್ಕೆ ಅವ್ರಿಗೂ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮನ ಸಂಪನ್ನಗೊಳಿಸೋಣ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಷ್ಟುತ್ ಓಂ ಶಾಂತಿ. ನಮಸ್ಕಾರ.